ಅಂತೇಳಿ ಒಂದು ಪಿಕ್ಚರ್ ರೂಪುಗೊಂಡಿದೆ. ಈ 24ನೇ ತಾರೀಕು ಅದರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಾಗಮಂಗಲಕ್ಕೆ ನಾವಿಬ್ರು, ನಾನು ಮತ್ತು ನಮ್ಮ ಕರ್ನಾಟಕ ಕೃಷ್ಣ ಪಕ್ಕಕ್ಕೆ ಇಬ್ರು ಆ ಪಿಕ್ಚರ್ ನಲ್ಲಿ ಪಾತ್ರ ಮಾಡಿದ್ದೀವಿ. ನಾನು ನೀವು ಸರಿಯಾಗಿ ಗೆಲ್ಲಿಸ್ಲಿಲ್ಲ, ನನ್ನ ಹಣೆಗಳು ಸರಿ ಇರಲಿಲ್ವೇನೋ, ನಾನು ಸರಿಯಾಗಿ ಗೆದ್ದಿದ್ರೆ ಜೊತೆಗೆ DK ಶಿವಕುಮಾರ್ ಅವ್ರ ಜೊತೆ ಮಂತ್ರಿಯಾಗಿ ಕೂತ್ಕೊಳ್ತಿದ್ದೆ. ನನಗೆ ಮಂತ್ರಿಯಾಗಿ ಕೇವಲ ಸಿಗ್ಲಿಲ್ಲ. ಅದಕ್ಕೆ ಈ ಒಂದು ಸರ್ಕಾರಿ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಪಾತ್ರ ಕೊಟ್ಟಿದ್ದಾರೆ ನನಗೆ. ನಮ್ಮ ಬಹಳ ಸ್ನೇಹಿತರಾಗಿರ್ತಕ್ಕಂಥ ಭಾಮ ಹರೀಶ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ, ಅವಕಾಶ ಮಾಡಿದ್ದಾರೆ. ಹೆಸರಾಂತ ನಮ್ಮ ಡೈರೆಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ತಂದಿದ್ದಾರೆ. ರಾಮಮೂರ್ತಿ ಅವರು, ಹೆಸರಾಂತ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿರ್ತಕ್ಕಂಥದ್ದು. ಭಾಮ ಹರೀಶ್ ಅವರು ಈ ಪಿಕ್ಚರ್ ಅನ್ನ ತಂದಿರ್ತಕ್ಕಂಥದ್ದು. ಬಹಳ ಇದು ಸಾಮಾಜಿಕವಾಗಿ ನ್ಯಾಯಬೆಲೆಯಿಂದ ಏನ್ ಜನಕ್ಕೆ ಒಳ್ಳೇದಾಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಅದರಿಂದ ಕುಮಾರ್ ಬಂಗಾರಪ್ಪನವರು, ದೊಡ್ಡಣ್ಣವರು, ನಮ್ಮ ಇವರು ಈ ಶ್ರೀನಾಥ್ ಅವ್ರ ಮಗ ಒಬ್ಬ ಬಹಳ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತನಾಗಿ ಬರ್ತಾನೆ. ನಾವು IAS ಅಧಿಕಾರಿಯಾಗಿ ಅವನ ಆತ ಒಬ್ಬ ಪಾಠ ಮಾಡಿದ್ದಾರೆ. ರಾಗಿಣಿ ಮತ್ತು ಶ್ರುತಿ ಇಬ್ಬರು ಪಾತ್ರ ಮಾಡಿದ್ದಾರೆ. ಅವರೆಲ್ಲರೂ ಸಹಿತ ಇಲ್ಲಿ ನಮ್ಮ ವೆಂಕಟೇಶ್ವರ ಥಿಯೇಟರ್ಗೆ ಮೂರು ಶೋಗಳನ್ನು ಸಹಿತ ನಮ್ಮ ಕನ್ನಡದಲ್ಲಿ ಕೃಷ್ಣಪ್ಪನವರಿಗೆ ಫ್ರೀಯಾಗಿ ದುಡ್ಡು ಕೊಟ್ಟು ಜನಕ್ಕೆಲ್ಲ ಫ್ರೀಯಾಗಿ ತೋರಿಸ್ತಾ ಇದ್ದಾರೆ. ನಾನು ಈಗಲೂ ವಿನಂತಿ ಮಾಡ್ತಾ ಇದ್ದೀನಿ, ಎಲ್ಲ ಪತ್ರಕರ್ತರು ಬಂದು ಈ ಚಿತ್ರ ಹೇಗಿದೆ ಅಂತ ನೋಡಿ ನಮಗೆ ಇದರ ಅಭಿಪ್ರಾಯ ತಿಳಿಸ್ಬೇಕು. ಮತ್ತು ಈ ಚಿತ್ರ ಯಶಸ್ವಿಯಾಗಿ, ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿಗಳಿದ್ದಾವೆ, ಅದರ ಉಪಯೋಗ ಪಡಿತಾ ಇರ್ತಕ್ಕಂಥ ಜನ ಎಷ್ಟು, ಅವರೆಲ್ಲ ಪಿಕ್ಚರ್ ನೋಡಿದ್ರೆ ಈ ಪಿಕ್ಚರ್ 100 ಭಾಗ ಬಹಳ ಮುಂದೆ ಕೊಂಡು ಬಹಳ ಹೈ ಲೆವೆಲ್ ಸಕ್ಸಸ್ ಆಗುತ್ತೆ. ಅದೆಲ್ಲ ಚಿತ್ರವೂ ಸಹಿತ ಚೆನ್ನಾಗಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲರೂ ಸಹಿತ ಒಂದು ಚಿತ್ರ ನೋಡಬೇಕು. ನಮ್ಮ ಇದರಿಂದ ಎಲ್ಲಿಂದ ವೈಭವ ಹೋಟ್ಲಿಂದ 11:30ಗೆ ವೈಭವ ಹೋಟ್ಲಲ್ಲಿ ಪ್ರಾರಂಭ ಮಾಡ್ತೀವಿ. ಎಲ್ಲರೂ ದೊಡ್ಡಣ್ಣ, ಶ್ರುತಿ, ರಾಗಿಣಿ, ಕುಮಾರ್ ಬಂಗಾರಪ್ಪನವರು, ಸಾಧು ಕೋಕಿಲ, ಆಮೇಲೆ ಇವರೆಲ್ಲರೂ ಬರ್ತಾರೆ. ನಾವು ಅಲ್ಲಿಂದ ಮೆರವಣಿಗೆ ಹೋಗಿ ಥಿಯೇಟರ್ ಪಿಕ್ಚರ್ ನೋಡಿ ನಿಮ್ಮನ್ನೆಲ್ಲ ಉದ್ದೇಶ ಮಾಡಿ ಮಾತಾಡಿ ಥಿಯೇಟರ್ ಮೇಲೆ ನಾವು ಬರ್ತೀವಿ. ಆದ್ರಿಂದ ದಯವಿಟ್ಟು ಎಲ್ಲರೂ ಬರಬೇಕು ಅಂತೇಳಿ ವಿನಂತಿ ಮಾಡಿ.